ನೀವು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ ಅತ್ತೆ. ಅರ್ಜುನ್ ಅವ್ರನ್ನ ಕಂಡ್ರೆ ನನಗೂ ಇಷ್ಟನೇ. ಹೌದಾ? ನಿಜ ಹೇಳು ಅಮೃತ, ನಿನಗೆ ಅರ್ಜುನ್ ಕಂಡ್ರೆ ಇಷ್ಟನಾ? ಅಮೃತ ಅವರು ನೊಂದ್ಕೊಂಡಿದ್ದಾರಾ? ಸೋ ವಾಟ್, ನೊಂದ್ಕೊಳ್ಳಿ ಬಿಡು. ಇವಾಗ ನಾನು ನೊಂದ್ಕೊಂಡಿಲ್ವಾ? ಅವ್ರು ನನ್ನ ನೋವು ಕೇರ್ ಮಾಡಲ್ಲ ಅಂದಮೇಲೆ ನಾನು ಯಾಕೆ ಅವ್ರ ನೋವು ಬಗ್ಗೆ ಕೇರ್ ಮಾಡಬೇಕು? ತಾಯಿ, ನೀನು ದೊಡ್ಡ ಮಟ್ಟದ ಅನಾಹುತವೊಂದನ್ನು ಎದುರಿಸಲು ಸಿದ್ಧಳಾಗಬೇಕು ತಾಯಿ. ಎಂತಹ ಸಂಚು, ಎಂತಹ ಮಹಾ ಸಂಚಿದು! ನಿಮ್ಮ ಕಣ್ಗಳು ತುಂಬ ಚೆನ್ನಾಗಿದೆ. ನಿಮ್ಮ ಕಣ್ಗಳಂದರೆ ನಂಗೆ ತುಂಬ ಇಷ್ಟ. ಓ, ಅಷ್ಟೇನಾ? ಇನ್ನೂ ಏನಾದರೂ ಹೇಳೋದಿತ್ತಾ? ಇಲ್ಲ, ಇಷ್ಟೇ. ನಿಮ್ಮ ಕಣ್ಗಳು ತುಂಬ ಚೆನ್ನಾಗಿದೆ. ನಿಮ್ಮ ಕಣ್ಗಳಂದರೆ ನಂಗೆ ತುಂಬ ಇಷ್ಟ. ಹೇ ಅಮೃತ, ಯಾಕಿಷ್ಟು ಸಪ್ಪಗಿದ್ಯಾ? ಏನಾಯಿತು? ಅದು ಏನಿಲ್ಲ ಮಯೂರಿ, ಸ್ವಲ್ಪ ತಲೆ ನೋವ್ತಾ ಇತ್ತು. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ. ಅಮೃತ, ನಿನ್ನ ಮನಸ್ಸಲ್ಲಿ ಯಾವುದೋ ವಿಚಾರ ಕೊರಿತಾ ಇದೆ. ಆ ದುಃಖ ನಿನ್ನ ಮುಖದಲ್ಲಿ ನನಗೆ ಕಾಣಿಸ್ತಾ ಇದೆ. ನನ್ನ ಹತ್ರ ಹೇಳ್ಕೋಬಾರ್ದಾ? ಹಾಗೇನಿಲ್ಲ ಮಯೂರಿ, ಅದು ಯಾಕಮೃತ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ನನ್ನನ್ನು ನಿನ್ನ ತಂಗಿ ಅಂತನಾದರೂ ಅಂದ್ಕೊಂಡು ಹೇಳ್ಕೊ. ನಿನಗೆ ಕಾಡ್ತಿರೋ ಸಮಸ್ಯೆ ಆದರೂ ಏನು? ಏನು ತಂಗಿನ? ನೀನು ಹೇಗೆ ನನ್ನ ತಂಗಿ ಆಗೋದಕ್ಕೆ ಸಾಧ್ಯ? ಸುಮ್ಮನೆ ಏನೇನೋ ಮಾತಾಡ್ಬೇಡ ಮಯೂರಿ. ಆಯ್ತಮ್ಮ, ತಂಗಿ ಅಂದ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನನ್ನನ್ನು ನಿನ್ನ ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡು ನನ್ನ ಹತ್ರ ಹೇಳ್ಕೊ ಏನಾಯಿತು ಅಂತ. ಹತ್ರದವ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗತ್ತಂತೆ. ನಾನು ನಿನ್ನ ಫ್ರೆಂಡ್ ಅನ್ಸ್ಕೊಳಕ್ಕಾದರೂ ಲಾಯಕ್ಕಿದ್ದೀನಲ್ವಾ? ಚೇಚೆ, ಹಾಗೆಲ್ಲ ಅನ್ಕೋಬೇಡ ಮಯೂರಿ. ಖಂಡಿತವಾಗ್ಲೂ ನೀನೊಬ್ಳು ಒಳ್ಳೆ ಗೆಳತಿ. ಮತ್ತು ಯಾಕೆ ಮುಚ್ಚುಮರೆ? ಯಾಕೆ ಬೇಜಾರಲ್ಲಿದೆಯಾ? ಅರ್ಜುನ್ ಏನಾದರೂ ಅನ್ನ? ಅದು ಇವತ್ತು ಮೊದಲನೇ ಸಾರಿ ಅವ್ರಿಗಿಷ್ಟ ಆಗೋ ಹಾಗೆ ನಾನೇನೋ ಒಂದು ಹೇಳಿದೆ. ಆದರೆ ಅವರಿಂದ ಯಾವ ಪ್ರತಿಕ್ರಿಯೆನೂ ಬರಲಿಲ್ಲ. ಅದಕ್ಕೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಹೌದಾ? ಏನಂದೆ ಅಮೃತ? ಏನಂದೆ ಅಂತ ಹೇಳು, ನಾನು ಕೇಳ್ತೀನಿ. ಏನಿಲ್ಲ ಬಿಡು, ಈಗ ಯಾಕೆ ವಿಚಾರ? ಹೇಳು ಅಮೃತ, ನನ್ನ ಹತ್ರನೂ ಸಂಕೋಚನ? ಹೇಳು ಅರ್ಜುನ್ಗೆ ಏನಂದೆ ಅಂತ. ಅದು ಏನಿಲ್ಲ, ಅರ್ಜುನ್ ಅವ್ರ ಹತ್ರ ನಿಮ್ಮ ಕಣ್ಣುಗಳು ಅಂದರೆ ನನಗಿಷ್ಟ ಅಂದೆ. ಓ, ಚಿಕ್ಕತ್ತೆ, ಅದು ಪರವಾಗಿಲ್ಲ,
ನಮ್ಮ ಹುಡುಗ ನಿನ್ನ ಮಾತು ಕೇಳಿ ಆಕಾಶ ಭೂಮಿ ಒಂದಾಗೋ ಥರ ಖುಷಿಯಾಗಿ ಕುಣಿದಾಡಿರ್ಬೇಕಲ್ವಾ? ಇಲ್ಲ ಚಿಕ್ಕತ್ತೆ, ಅವರು ಹೌದಾ ಸರಿ ಅಂತ ಆ ಕಡೆ ತಿರ್ಕೊಂಡ್ಬಿಟ್ರು. ಏನು ಪ್ರತಿಕ್ರಿಯೆನೇ ಕೊಡಲಿಲ್ಲ. ಏನು ಹಾಗನ್ಬಿಟ್ಟು ಸುಮ್ಮನಾಗೋದ್ನ? ವೇಸ್ಟ್ ಬಾಡಿ ಕಣೆ ಅವನು. ಸರಿ, ಈಗಲೇ ಹೋಗಿ ಅವನಿಗೆ ಕ್ಲಾಸ್ ತಗೋತೀನಿ, ಆಗಲೇ ಅವನಿಗೆ ಬುದ್ಧಿ ಬರೋದು. ಏನಂತೀರ ವಾಣಿ ಅತ್ತೆ, ಅಲ್ವಾ ಚಿತ್ರಕ್ಕ? ಅಯ್ಯಯ್ಯೋ, ಹಾಗೆ ಮಾತ್ರ ಮಾಡೋಕೆ ಹೋಗ್ಬಿಡ ಮಯೂರಿ. ಪಾಪ ಅವರು ಏನು ಬೇಜಾರಲ್ಲಿದ್ದರೋ ಏನೋ. ನಾನೇ ಸಮಯ ಸಂದರ್ಭ ನೋಡದೆ ಮಾತಾಡ್ಬಿಟ್ಟೆ. ಅದಕ್ಕೆ ಅವ್ರು ಹಾಗಂದಿರಬೇಕು. ನೀನೇನು ಕೇಳೋದಕ್ಕೆ ಹೋಗ್ಬಿಡ. ಅಯ್ಯೋ, ಅದು ಹೇಗಾಗುತ್ತೆ? ಮುದ್ದಾದ ಹೆಂಡತಿ ಕಾಂಪ್ಲಿಮೆಂಟ್ ಕೊಡೋವಾಗ ಅದನ್ನು ತಗೊಳ್ಳೋದಕ್ಕೂ ಒಂದು ಟೇಸ್ಟ್ ಬೇಕು. ನಾವೆಲ್ಲರೂ ಸೇರಿ ಅವನಿಗೆ ಸರಿಯಾಗಿ ಕ್ಲಾಸ್ ತಗೋತೀವಿ. ನೀನು ಸುಮ್ಮನೆ ಇರು ಅಮೃತ, ನಾವೆಲ್ಲರೂ ಸೇರಿ ಅವನ್ನ ವಿಚಾರಿಸ್ಕೋತೀವಿ. ಪಾಪ ನಮ್ಮ ಹುಡುಗಿ ಮನ್ಸು ಯಾಕೋ ನೋಯಿಸ್ತೆ ಅಂತ ಕ್ಲಾಸ್ ತಗೋತೀವಿ. ಇವಳು ಯಾಕೆ ಇಷ್ಟು ಓವರಾಗಿ ಆಡ್ತಾ ಇದ್ದಾಳೆ? ನಮಸ್ಕಾರ ಬಾಬಾ. ಪೂಜೆ ಎಲ್ಲಿವರೆಗೂ ಬಂತು ಬಾಬಾ? ಬಂದ್ಯಾ ರುದ್ರ? ಬಾ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಇದೇನಿದು ಬಾಬಾ? ಈ ಚಾಕು ಯಾವುದು? ಇದನ್ನ ಯಾಕೆ ಇಲ್ಲಿಟ್ಟಿದ್ದೀರಾ? ಮೂರ್ಖ, ಇದು ಚಾಕು ಅಲ್ಲ, ದಿವ್ಯವಾದ ನಾಗ ಸಂಹಾರಾಸ್ತ್ರ. ಇದನ್ನು ಪಡ್ಕೊಳ್ಳೋದಕ್ಕೆ ನಾಗ ಚಂದ್ರಿಕ ಯಾಗದ ಎಲ್ಲ ಸಿದ್ಧಿಗಳನ್ನು ನಾನು ಬಳಕೆ ಮಾಡಿದ್ದೀನಿ. ಇದು ಯಾಕೆ ಬಾಬಾ? ನನಗೆ ಅರ್ಥ ಆಗ್ತಾ ಇಲ್ಲ. ರುದ್ರ, ನಿನ್ನೆ ನೀನು ಬಂದು ಹೋದ್ಮೇಲೆ ನೀನು ಹೇಳಿದ ಮಾತನ್ನ ನಾನು ಗಹನವಾಗಿ ಯೋಚನೆ ಮಾಡಿದೆ. ನಾಗಿನಿನ ಒಬ್ಳು ಸಾಧಾರಣ ಮನುಷ್ಯರಾಗಿ ಮಾಡ್ಬೋದಾ ಅಂತ ನೀನು ಕೇಳಿದ ಮಾತಲ್ಲಿ ಹುಳಿದೆ ಅಂತ ಅನಿಸ್ತು. ಈಗ ಅದನ್ನ ಕಾರ್ಯಗತವಾಗಿ ಮಾಡೋದಕ್ಕೆ ಈ ಅಸ್ತ್ರ ನಮಗೆ ಸಹಾಯ ಮಾಡುತ್ತೆ. ಅದು ಹೇಗೆ ಬಾಬಾ? ನೋಡು ರುದ್ರ, ನೋಡು, ಆ ಅಸ್ತ್ರವನ್ನೇ ನೋಡು. ಅದರಲ್ಲೇನಿದೆ ಗೊತ್ತಾ? ತಕ್ಷಕವನದ 500 ಮಹಾವಿಷ ಸರ್ಪಗಳ ಅತೃಪ್ತ ಆತ್ಮವಿದೆ ಅದರಲ್ಲಿ. ನಾಗಿಣಿಯ ಎಲ್ಲ ಶಕ್ತಿಗಳನ್ನ ಕಸಿದುಕೊಳ್ಳೋದಕ್ಕೆ 500 ಮಹಾವಿಷ ಸರ್ಪಗಳನ್ನ ಬಲಿ ಕೊಟ್ಟಿದ್ದೀನಿ. ಅದಕ್ಕೆ ನೋಡು. ಸರ್ಪಗಳ ಬಲಿದಾನನ? ಬಾಬಾ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಭಯನ? ಈ ಭೈರವನ ರಕ್ಷೆ ನಿನ್ನ ಹೆಗಲಿಗಿರುವಾಗ ಭಯನ? ಧೈರ್ಯವಾಗಿರೋ ರುದ್ರ, ಈ ಅಸ್ತ್ರನ ಬಳಸಿ ಆ ನಾಗಿಣಿನ ಹುಟ್ಟಡಗಿಸೋಣ. ಅದೆಲ್ಲ ಸರಿ ಬಾಬಾ, ಆದರೆ ಆ ನಾಗಿಣಿ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಹೇಗೆ ಪತ್ತೆ ಮಾಡಿ ಈ ಅಸ್ತ್ರನ ಅವಳ ಮೇಲೆ ಪ್ರಯೋಗ ಮಾಡೋದು? ಚಿಂತಿಸಬೇಡ ರುದ್ರ. ಸರ್ಪ ಸಂಹಾರ ಅಸ್ತ್ರಕ್ಕೆ ತನ್ನದೇ ಆದ ವಿಶೇಷವಾದ ಶಕ್ತಿ ಇದೆ. ಇದರಲ್ಲಿರೋ 500 ಸರ್ಪಗಳ ಅತೃಪ್ತಿ ಆತ್ಮಗಳು ಸನ್ನೆಗಳನ್ನು ಉತ್ಪತ್ತಿ ಮಾಡಿಕೊಳ್ಳುವುದರ ಮೂಲಕ ಆ ನಾಗಿಣಿ ಇರುವಿಕೆಯನ್ನು ಪತ್ತೆ ಮಾಡಿಕೊಳ್ಳುತ್ತವೆ. ನಂತರ ಒಬ್ಬ ಮನುಷ್ಯನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ವಶೀಕರಣಗೊಂಡ ಆ ವ್ಯಕ್ತಿಯ ಬಳಿಗೆ ತನ್ನ ತಾನಾಗೆ ಹೋಗಿ ಈ ಅಸ್ತ್ರ ಸೇರಿಕೊಳ್ಳುತ್ತೆ. ನಂತರ ಆ ವ್ಯಕ್ತಿಯ ಮೂಲಕ ಆ ನಾಗಿಣಿಯ ಮೇಲೆ ದಾಳಿ ಮಾಡಿ ಅವಳಲ್ಲಿರೋ ಶಕ್ತಿನ ಅಪೋಷಣೆ ಮಾಡಿಕೊಂಡು ವಿಷ ಸರ್ಪಗಳ ಅತೃಪ್ತ ಆತ್ಮಗಳು ತನ್ನ ದಾಹವನ್ನು ನೀಗಿಸಿಕೊಳ್ಳುತ್ತವೆ. ಈ ದಾಳಿಯಿಂದ ಚೇತರಿಸಿಕೊಳ್ಳೋಷ್ಟರೊಳಗೆ ಅವಳು ತನ್ನೆಲ್ಲ ಶಕ್ತಿಗಳನ್ನ ಕಳ್ಕೊಂಡಿರ್ತಾಳೆ. ಸಾಮಾನ್ಯ ಮನುಷ್ಯಳಾಗಿ ಉಳಿತಾಳೆ. ಅದ್ಭುತ ಬಾಬಾ, ಈ ಥರದ್ದನ್ನು ನಾನು ಯಾವತ್ತೂ ಕೇಳೇ ಇರಲಿಲ್ಲ. ಆದರೆ ನನಗೊಂದು ಅನುಮಾನ ಬಾಬಾ. ಏನದು ರುದ್ರ? ನಾಗಿಣಿ ತನ್ನ ಶಕ್ತಿಗಳನ್ನೆಲ್ಲ ಕಳ್ಕೊಂಡ್ಬಿಡ್ತಾಳೆ ಅಂದ್ರಲ್ಲ,
ಅದು ಶಾಶ್ವತನಾ ಬಾಬಾ? ಹೇಳೋದಕ್ಕಾಗಲ್ಲ ರುದ್ರ. ಅವಳ ಶಕ್ತಿಗಳು ಮತ್ತೆ ಅವಳಿಗೆ ಬಂದು ಕೂಡ್ಕೋಬಹುದು. ಅದು 1 ತಿಂಗಳಾಗ್ಬೋದು, ಅಥವಾ 1 ವರ್ಷ ಏನಾದರೂ ಆಗ್ಬೋದು, ಅಥವಾ ಅವಳ ಶಕ್ತಿ ಅವಳಿಗೆ ಬಂದು ಕೂಡ್ಕೊಡದಲ್ಲೇನೂ ಕೂಡ ಇದ್ರೂ ಇರಬಹುದು. ಒಟ್ನಲ್ಲಿ ಅವಳು ಮನುಷ್ಯಳಾಗಿ ಉಳಿಯೋದಂತೂ ಖಚಿತ. ಒಟ್ನಲ್ಲಿ ಅವಳು ನಿರಾಯುಧೆ ಆಗೋದಂತೂ ಖಚಿತ. ಅಷ್ಟರಲ್ಲಿ ಹೇಗಾದರೂ ಮಾಡಿ ನಾವು ನಾಗಮಣಿನ ಪತ್ತೆ ಮಾಡಬೇಕು. ಹೌದು ರುದ್ರ. ಸರಿ, ಈಗ ನೀನು ಹೊರಡು. ಈ ಅಸ್ತ್ರಕ್ಕೆ ನಾನು ಇನ್ನಷ್ಟು ಶಕ್ತಿನ ತುಂಬಬೇಕಾಗಿದೆ. ಕೆಲಸ ಮುಗಿದ ನಂತರ ನಾನೇ ನಿಂಗೆ ವಿಚಾರನ ಮುಟ್ಟಿಸ್ತೀನಿ. ಆಗಲಿ ಬಾಬಾ. ಜೈ ಮಹಾಕಾಲ. ಹೇಮಾ, ಹಾಂ ಬನ್ನಿ ಅತ್ತೆಮ್ಮ, ಫ್ರೆಶ್ ಆಗಿ ಡಿಕಾಕ್ಷನ್ ಹಾಕಿದ್ದೀನಿ, ಕಾಫಿ ಮಾಡ್ಕೊಡ್ತೀನಿ. ಬೇಡ ಕಣೆ, ಕಾಫಿ ಕುಡಿದ್ರೆ ನನ್ನ ತಲೆ ಸುತ್ತುತ್ತೆ ಅಂತ ಗೊತ್ತಿಲ್ವಾ ನಿನಗೆ? ನೋಡು, ನಿನ್ನ ಹತ್ರ ನಾನೊಂದು ಮುಖ್ಯವಾದ ವಿಚಾರ ಮಾತಾಡಕ್ಕೆ ಬಂದಿದ್ದೀನಿ. ಅದೇನಂತ ಮುಖ್ಯವಾದ ವಿಚಾರ ಅತ್ತೆಮ್ಮ? ಮುಂದಿನ ತಿಂಗಳು ಅರ್ಜುನ್ಗೆ 25ನೇ ವರ್ಷದ ಹುಟ್ಟಿದಬ್ಬ. ನೆನಪಿದೆ ತಾನೆ? ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ಅತ್ತೆಮ್ಮ? ಅವತ್ತೇ ಅಲ್ವಾ ನೀವು ಅರ್ಜುನ್ನ ನನ್ನ ಮಡ್ಲಿಗೆ ಹಾಕಿದ್ದು. ಅರ್ಜುನ್ ಯಾವತ್ತು ಹುಟ್ಟಿದ ಅಂತ ನಮಗೆ ಗೊತ್ತಿಲ್ಲ, ಆದರೆ ಅವನು ನಮ್ಮ ಜೀವನಕ್ಕೆ ಬಂದಮೇಲೆ ನಮಗೆ ಮರು ಹುಟ್ಟು ಸಿಕ್ತು. ಕರಣ್ ಕೂಡ ನಮ್ಮ ಪಾಲಿಗಿದ್ದ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಂಗೆ ಅರ್ಜುನ್ ಸಿಕ್ಕಿದ್ಮೇಲೆ ನಾನು ನಿಜವಾದ ತಾಯ್ತನನ ಅನುಭವಿಸಿದ್ದು. ಅದಕ್ಕೆ ಅವನು ಸಿಕ್ಕಿದ ದಿನಾನ ಅವನು ಹುಟ್ಟದಬ್ಬ ಅಂತ ನಾವು ಆಚರಣೆ ಮಾಡೋದಲ್ವಾ? ಹೇಮಾ, ಹಳೆದನ್ನೆಲ್ಲ ನೆನೆಸ್ಕೊಂಡು ಇನ್ನೂ ಎಷ್ಟು ದಿನ ಅಂತ ಕಣ್ಣೀರಾಗ್ತೀಯ? ಹುಚ್ಚಿ ಕಡೆ ನೀನು, ಸಮಾಧಾನ ಮಾಡ್ಕೊ. ಯಾಕೋ ಇವತ್ತು ಹಳೇದೆಲ್ಲ ನೆನಪಿಗೆ ಬಂದ್ಬಿಡ್ತು ಅತ್ತೆಮ್ಮ. ಹಿರಿಯರನ್ನ ಕಳ್ಕೊಂಡು ಈ ಮನೆಗೆ ನೀವು ಬಂದು ಆ ಹಿರಿಯರ ಸ್ಥಾನನ ತುಂಬಿದ್ರಿ. ಅರ್ಜುನ್ನ ನನ್ನ ಮಡ್ಲಿಗೆ ಹಾಕಿ ನನ್ನ ತಾಯ್ತನಕ್ಕೆ ಒಂದು ಹೊಸ ಅರ್ಥನ ಕೊಟ್ರಿ. ಈ ಮನೆಗೆ ಬೆಳಕಾಗಿ ನೀವು ಮುಂದೆ ನಿಂತ್ರಿ. ನಿಮ್ಮ ಋಣನ ಎಷ್ಟು ತೀರಿಸಿದ್ರೂ ಸಾಲದು ಅತ್ತೆಮ್ಮ. ಇದ್ರಲ್ಲಿ ನಮ್ದು ಏನೂ ಇಲ್ಲ ಕಣೆ. ಬದುಕು ಜಟ್ಕಾ ಬಂಡಿ, ವಿಧಿಯ ಥರ ಸಹಾಯಪ್ಪ ಅಂತ ಕೇಳಿಲ್ವಾ? ನೋಡು, ನಮ್ಮ ಮನೇಲಿ ಏನು ಬರ್ದಿರುತ್ತೋ ಅದೇ ನಡೆಯೋದು. ಹೇಮಾ, ಈ ಸಲ ನಮ್ಮ ಅರ್ಜುನ್ ಹುಟ್ಟಿದಬ್ಬ ಕುಕ್ಕೆಯಲ್ಲಿ ದೇವ್ರ ಸನ್ನಿಧಾನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಂದೇನೂ ಅಭ್ಯಂತರ ಇಲ್ಲ ತಾನೆ? ಇದರಲ್ಲಿ ನಂದೇನು ಅಭ್ಯಂತರ ಇರುತ್ತೆ ಅತ್ತೆಮ್ಮ? ಅರ್ಜುನ್ ನಿಮ್ಮ ಮೊಮ್ಮಗ, ನೀವು ಎತ್ತಾಡ್ಸಿದ ಕಂದ. ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅತ್ತೆಮ್ಮ. ಆದರೆ ಒಂದು ಮಾತು ಅತ್ತೆಮ್ಮ. ಏನು? ಅತ್ತೆಮ್ಮ, ಅರ್ಜುನ್ ನನ್ನ ಮಗ ಅಲ್ಲ, ಅವನು ಈ ಮನೆಗೆ ಸೇರಿದವನಲ್ಲ, ನಾನು ಅವನ ಹೆತ್ತ ತಾಯಿ ಅಲ್ಲ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಅತ್ತೆಮ್ಮ. ಹಾಗೆ ಗೊತ್ತಾಗಿದ್ದ ದಿನ ಆ ಕ್ಷಣನೇ ನನ್ನ ಎದೆ ಹೊಡ್ಕೊಂಡು ಸತ್ತೋಗ್ತೀನಿ. ಅದನ್ನು ನನ್ನಿಂದ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಬಿಡುತ್ತು ಒಂದೇ, ಎಂತ ಮಾತಾಡ್ತಿದ್ಯಾ ನೀನು? ಅಂಥದ್ದು ಏನೂ ಆಗಲ್ಲ ಹೇಮಾ. ಅಷ್ಟಕ್ಕೂ ಈ ಮನೇಲಿ ಅಂಥವ್ರು ಯಾರಿದ್ದಾರೆ ರಹಸ್ಯನ ಬಯಲು ಮಾಡೋರು? ನೀನೇನು ಯೋಚನೆ ಮಾಡಬೇಡ. ಎಲ್ಲರೂ ಆರಾಮಾಗಿ ಮನೆ ಮಗನ ಹುಡ್ತಬ್ಬನ ಆಚರಣೆ ಮಾಡೋಣ. ಏನಂತೀಯ?
ಒಟ್ಟಿನಲ್ಲಿ ಅಂತೂ ಇಂತೂ ನಮ್ಮ ಅಮೃತಾಗೆ ಅರ್ಜುನ್ ಮೇಲೆ ಮನ್ಸು ಬಂದ್ಬಿಡ್ತಪ್ಪ. ಇಷ್ಟು ದಿನಕ್ಕೆ ಇವತ್ತೇ ನಾನಿನ್ನ ಈ ರೀತಿ ನೋಡ್ತಿರೋದು. ಇನ್ಮೇಲಾದರೂ ಈ ಮನೇಲಿ ನಗು ಹುಟ್ಟುತ್ತಾ ಅಂತ ನೋಡಬೇಕು. ಯಾಕೆ ಬರಲ್ಲ ಅತ್ತೆ? ಈ ಮನೆಗೆ ನಗು ಬಂದೇ ಬರುತ್ತೆ. ಎಲ್ಲಾದರೂ ಹೋಗಿದ್ರೆ ತಾನೇ ಬರೋದಕ್ಕೆ. ಇಲ್ಲೇ ಮನಸ್ಸಲ್ಲೇ ಅಡಗಿದೆ. ಮನಸ್ಸು ತಿಳಿಯಾದ ತಕ್ಷಣ ಮನಸ್ಸಿನ ಕೋಟೆ ಒಡ್ಕೊಂಡು ಮನೆ ಒಳಗೆ ಬರುತ್ತೆ. ಅಯ್ಯೋ ದಡ್ಡಿ, ನಾನು ಹೇಳ್ತಿರೋದು ನಗು ಬಗ್ಗೆ ಅಲ್ಲ. ಮತ್ತೆ ನಾನು ಹೇಳ್ತಿರೋದು ಮಗು ಅನ್ನೋ ನಗು ಬಗ್ಗೆ. ಏನು ಮಗುನಾ? ಇಲ್ಲ, ಮಗು ಮಗು ಎಲ್ಲ ಬೇಡವೇ ಬೇಡ. ಯಾಕೆ ಮಯೂರಿ, ಮಗು ಅಂದ ತಕ್ಷಣ ಹಾಗೆ ಬೆಚ್ಚ ಬಿದ್ದೆ? ಅದು ಹಾಗಲ್ಲ ಪಾಪ. ಅರ್ಜುನ್ ಅಮೃತ ಈಗಷ್ಟೇ ಮದುವೆ ಆಗಿದ್ದಾರೆ. ಇನ್ನೂ ಒಬ್ರನ್ನೊಬ್ರನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರಲ್ಲ. ಸ್ವಲ್ಪ ದಿನ ಗಂಡ ಹೆಂಡತಿ ಆರಾಮಾಗಿರ್ಲಿ ಬಿಡಿ. ಈಗಲೇ ಮಗು ಎಲ್ಲ ಯಾಕೆ ಅನ್ನೋ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ನೀನು ಹೇಳ್ತಿರೋದು ನಿಜ ಮಯೂರಿ. ನಮ್ಮ ಅರ್ಜುನೇ ಮಗು ಥರ, ಅವನೇ ಇನ್ನೂ ಮಗು ಥರ ಆಡೋದು ಬಿಟ್ಟಿಲ್ಲ. ಅದು ಸರಿ ಅಮೃತ, ನೀನು ಏನು ಹೇಳಿದ್ರು ಅರ್ಜುನ್ ರಿಯಾಕ್ಟ್ ಮಾಡಲಿಲ್ವಾ? ಇಲ್ಲ ಅತ್ತೆ. ನೀನು ಹೊಗಳಿದ್ರು ಅವ್ನ ಮುಖ ಗಂಟಾಕೊಂಡೇ ಇದ್ನಾ? ಹೌದು ಅತ್ತೆ, ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದರೆ ಅವ್ರು ಹಾಗೆ ನಡ್ಕೊಂಡಿದ್ದು ಮಾತ್ರ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಅದಕ್ಕೆ ಅಲ್ಲಿಂದ ತಕ್ಷಣ ಬಂದ್ಬಿಟ್ಟೆ. ಅಲ್ಲಿ ಒಂದು ಕ್ಷಣನೂ ಇರೋದಕ್ಕೆ ನನ್ನಿಂದ ಆಗಲಿಲ್ಲ ಅತ್ತೆ. ಅಪಾಯ ಕಣ್ಮುಂದೆ ಇದೆ. ಅಪಾಯ ಹತ್ತಿರದಲ್ಲೇ ಇದೆ. ಅರ್ಜುನನ ಸಾವು ಸನಿಹದಲ್ಲೇ ಇದೆ. ಇಲ್ಲ, ಹಾಗಾಗಬಾರ್ದು. ನಾಗಮಣಿಯ ರಕ್ಷಣೆ ಆಗಲೇಬೇಕು. ಅದಾಗಬೇಕು ಅಂದರೆ ಅರ್ಜುನ ಬದುಕಿರಲೇಬೇಕು. ಅವನು ಆ ದುಷ್ಟರ ವ್ಯೂಹಕ್ಕೆ ಬಲಿಯಾಗಬಾರದು. ಅರ್ಜುನನಿಂದ ಆಗಬೇಕಾದ ಮಹತ್ ಕಾರ್ಯಗಳು ಬೇಕಾದಷ್ಟಿವೆ. ಅವನು ಸಾಯಬಾರದು. ಅರ್ಜುನನ ಕಣ್ಣುಗಳಾಗಲಿ ಅವನ ದೇಹವಾಗಲಿ ಆ ದುಷ್ಟರ ಪಾಲಾಗದಂತೆ ನೋಡ್ಕೋ ಭಗವಂತ. ಹಾಗೇನಾದರೂ ಆಗಿ ಹೋದರೆ ಆ ನಾಗಮಣಿಯೂ ಕೂಡ ದುಷ್ಟರ ಪಾಲಾಗುವ ಅಪಾಯ ಖಂಡಿತ ಇದೆ. ಅರ್ಜುನನ ಜೀವಕ್ಕೆ ಯಾವುದೇ ಆಪತ್ತು ಬಾರದಂತೆ ನೋಡಿಕೊಳ್ಳುವ ಹೊಣೆ ನಿನ್ನ ಮೇಲಿದೆ ಭಗವಂತ. ಎಲ್ಲವೂ ನಿನ್ನ ಕೈಯಲ್ಲಿದೆ. ಓಂ ನಮಃ ಶಿವಾಯ. ಕಂಗ್ರಾಟ್ಸ್ ಕೊಡು ಅರ್ಜುನ್, ಕಂಗ್ರಾಟ್ಸ್. ಈ ಮಾತನ್ನ ಕೇಳಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಕೊನೆಗೂ ನಾನೇ ಗೆದ್ಬಿಟ್ಟೆ. ಅಮೃತ ಅವರು ನನ್ನ ಹತ್ರ ಬಂದು ನಿಮ್ಮ ಕಣ್ಗಳಂದ್ರೆ ನನಗಿಷ್ಟ ಅಂತ ಹೇಳ್ಬಿಟ್ರು. ಅಯ್ಯೋ 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 ಅಯ್ಯೋ, ಈ ಸಂತೋಷನ ಹೇಗಪ್ಪ ತಡ್ಕೊಳ್ಳೋದು? ರೀ ಅಮೃತ ಅವರೇ, ನೀವು ನನಗೆ 1000 ಅನ್ರಿ, ನನ್ನ ಮನಸ್ಸಿಗೆ ಎಷ್ಟು ಬೇಕಾದರೂ ನೋವು ಮಾಡಿ. ಆದರೆ ಇಂಥದ್ದು ಒಂದು ಮಾತಾಡ್ಬಿಟ್ರೆ ನಂದು ಎಲ್ಲ ಬೇಸರನೂ ದೂರ ಆಗೋಗುತ್ತೆ. ಟಾನಿಕ್ ಇದ್ದಾಗಿತ್ತು ನಿಮ್ಮ ಈ ಮಾತು. ವಾಹ್, ಏನಂದ್ರಿ ನೀವು? ಇನ್ನೊಂದ್ಸತಿ ಹೇಳಿ. ಅರ್ಜುನ್, ನಿಮ್ಮ ಕಣ್ಣಂದ್ರೆ ನನಗೆ ತುಂಬ ಇಷ್ಟ. ವಾವ್, ಮರಳುಗಾಡಲ್ಲಿ ತಕ್ಕಂತ ನೀರಿನ ಚಿಲುಮೆ ಚಿಮ್ಮದಾಗುತ್ತಲ್ಲ, ಅಷ್ಟು ಸಂತೋಷ ಕೊಟ್ಬಿಟ್ರಿ ನೀವು ನನಗೆ ಇವತ್ತು. ಮಾಯಮ್ಮ,
ಮಾಯಮ್ಮ, ನನ್ನ ಮಿಸ್ ಮಾಯಮ್ಮನೊಳಗೆ ಒಬ್ರು ಮಿಸ್ ಪ್ರೇಮಮ್ಮ ಇದ್ದಾರೆ ಅಂತ ಸಾಬೀತು ಮಾಡಿಬಿಟ್ರಿ. ಅಂತೂ ಇಂತೂ ಆ ದೇವ್ರಿಗೆ ನನ್ನ ಮೇಲೆ ಕರುಣೆ ಬಂತು ಅಂತ ಕಾಣುತ್ತೆ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಉಕ್ಕಿಸಿದ ಮನ್ಮಥನಿಗೆ 21 ಕಾಯಿ ಒಡೆದು ಬರಲೇಬೇಕು ರೀ. ನನ್ನ ನಿಮ್ಮ ಪ್ರೇಮದ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇದ್ರೆ ಸರಿ. ಲವ್ ಯು ಅಮೃತ ಅವರೇ.